ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹ್ಯಾಪಿ ಗೌರಿ ಗಣೇಶ ಹಬ್ಬ. ಲೇಟಾಗಿ ವ್ಲಾಗ್ ಬರ್ತಾ ಇದೆ, ಯಾಕೆಂದರೆ ಹಳೆ ವ್ಲಾಗ್ಸ್ ಎಲ್ಲ ಹಾಕಿ ಈ ವ್ಲಾಗ್ಸ್ ಹಾಕೋಷ್ಟು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಬೆಳಗ್ಗೆ ಎಲ್ಲರೂ ರೆಡಿಯಾಗಿ, ಗೊತ್ತಲ್ಲ ಮಕ್ಕಳು ಮರಿ ಇದ್ದಿದ್ದು ಮನೆಯಲ್ಲಿ ಹೇಗೆ ಅಂತ, ಸ್ವಲ್ಪ ಲೇಟಾಗಿ 9 ಗಂಟೆಯಿಂದ 10:30ವರೆಗೂ ರಾಹುಕಾಲ ಇದ್ದಿದ್ದರಿಂದ ನಾವು ಸ್ವಲ್ಪ 10:30 ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಮಾಡ್ತಾಯಿದ್ವಿ. ಯಾಕೆಂದರೆ ಅವಸರ ಮಾಡಿದಷ್ಟು ಗಡಿಬಿಡಿ ಮಾಡಿದಷ್ಟು ಎಲ್ಲ ಡ್ರಮಿಡ್ರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಮಾಡ್ತಾಯಿದ್ವಿ. ಅದು ಸಿಂಪಲಾಗಿ ಮಾಡ್ತಾಯಿದ್ವಿ. ಈ ಸರಿ ಕೂಡ ಅಷ್ಟೇ ಲಕ್ಷ್ಮೀ ಅಮ್ಮನವ್ರನ್ನ ಎಲ್ಲಿ ಕೂರಿಸಿದ್ವೋ ಅಲ್ಲೇ ಇನ್ನು ಇದನ್ನು ಗಣೇಶನ ಕೂರಿಸ್ತಾಯಿದ್ದೀವಿ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ವಿ. ನಮ್ಮ ಮಕ್ಕಳು ರೆಡಿ ಆಗಿಬಿಟ್ಟು ಕೂತವ್ರೆ. ಯಾಕೋ ಟಿ ವಿ ಆನ್ ಆಗ್ತಾಯಿಲ್ಲ ಇವತ್ತು. ಸೊ ಸರ್ಪ್ರೈಸರ್ ಏನೋ ಆಗಿದೆ ಅಂತ ಅನಿಸುತ್ತೆ. ನಮ್ಮನ್ನು ಹೇಳಿಲ್ವಾ, ನಮ್ಮ ಮನೆ ಏನಾದ್ರು ಹಬ್ಬ ಇರೋ ಟೈಮ್ನಲ್ಲಿ ಒಂದಲ್ಲ ಒಂದು ಏನಾದ್ರು ಎಡವಟ್ಟು ಆಗ್ತಿರುತ್ತೆ, ಏನಾದ್ರು ಕೈ ಕೊಡ್ತಾ ಇರುತ್ತೆ. ಹಾಗೆ ಇವಾಗ ಎಲ್ಲರೂ ಜನ ಇದ್ದರೆ ಟಿ ವಿ ಕೈ ಕೊಡ್ತೈತೆ. ಟಿ ವಿ ಅಂದರೆ ಸಪ್ಲೈಸರ್ ಏನೋ ಹೋಗ್ಬಿಟ್ಟಿದೆ. ಸೊ ಆದ್ದರಿಂದ ಇನ್ನು ನಾನಿವಾಗ ಬಾಳೆಕಂದು ಚೆನ್ನಾಗಿದ್ದು ದೊಡ್ಡದಾಗಿ ಒಂದೇ ಸಮ ಬಂದಿದೆ ಈ ಸರಿ ಬಾಳೆಕಂದಲ್ಲಿ ನೋಡ್ಬೋದು. ಅದೇ ಅರ್ಧ ಲುಕ್ಕ ಕಾಣಿಸ್ತಾ ಇದೆ. ಜ್ಯೂಸ್ ಅಂತೆ, ಜ್ಯೂಸ್ ಬೇಕಂತೆ ನನ್ನ ಮಗಳಿಗೆ. ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಫಸ್ಟ್ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಇದು ಮಾಡುವ ಅಂತ. ನಗ್ಮವಂತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದ್ಲು. ಇವಾಗ ನಾನು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಅಂದರೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ವ್ಲಾಗ್ ಶುರು ಮಾಡೋಣ ಫ್ರೆಂಡ್ಸ್. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಕಿ ಜೈ. ಹೊಟ ಜೋರಿ. ಗಣಪತಿ ಹಬ್ಬದ ದಿನ ಗಣಪತಿ ಜ್ಯೂಸಾ? ನಿಮ್ಮಪ್ಪ ಕ್ರೀಮ್ ಸರಿಯಾಗಿ ಹಚ್ಚಿಲ್ಲ. ಸರಿ, ಓಕೆ, ಪಟಪಟ ಅಂತ ಪೂಜೆ ರೆಡಿ ಮಾಡ್ಕೊಳ್ತೀವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಹಿಂದಿನ ದಿನದಿಂದನೇ ಪ್ರಿಪ್ರೇಷನ್ ಇರುತ್ತೆ. ಮತ್ತು ಆ ಸೀರೆ ಉಡ್ಸು, ಅಲ್ಲಿಡು ಇಲ್ಲಿಡು, ಅದೊಂದು ಸ್ವಲ್ಪ ನಮಗೆ ಹೆವಿ ಅನ್ನೋ ಥರ ಅನಿಸುತ್ತೆ ಕೆಲಸ. ಇದು ಅಷ್ಟೊಂದು ಅನ್ಸೋದಿಲ್ಲ. ಬೆಳಗಿನ ಜಾವದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ರೂ ಸಾಕಂತ ಅನಿಸುತ್ತೆ. ಫಸ್ಟು ನಾನು ಗೋಮೂತ್ರನ ಎಲ್ಲ ಕಡೆನೇ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಇವಾಗ ಗಣಪನ ಮಂಟಪದ ಮೇಲೆ ಕೂರಿಸ್ತಾ ಇದ್ದೀನಿ. ಸೇಮ್ ಹಿಂಗೆ 2 ಸ್ಟೆಪ್ಪು ಥರನೇ. ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿಲ್ವರ್ ಟೈಪ್ ಏನಿದೆ ಅದು ಮಣೆ, ಅದನ್ನು ಇಟ್ಟಿರಲಿಲ್ಲ. ಈ ಸರಿ ಗಣಪಂಗೆ ಸ್ವಲ್ಪ ಹೈಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತದೆ. ಆದರೆ ಎಲ್ಲದಕ್ಕಿಂತ ಈ ಬಾಳೆ ದಿಂಡು ಎಲೆಗಳಿದೆಯಲ್ಲ ಅದು ಕ್ಯೂಟಾಗಿದ್ದರಿಂದ ಸೊ ಗಣಪನ ಇಟ್ಟಾಗಲೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಈ ಸರಿ ಗಣಪ ತುಂಬ ಕ್ಯೂಟಾಗಿದ್ರು ಅಂತಲೇ ಹೇಳ್ಬೋದು. ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಾಗೆ ಕಳಶ ಕೂಡ ಇಟ್ಟಿದ್ದೀನಿ. ಸೊ ಮಲ್ಲಿಗೆ ದಿಂಡು ತಂದಿದ್ದೆ ಈ ಸರಿ. ನಂಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಷ್ಟೊಂದು ಮಲ್ಲಿಗೆ ಹೂವಿನ ಹಾರ ಅಷ್ಟೊಂದು ಚೆನ್ನಾಗಿ ಸಿಕ್ಕಿದ್ರು. ಬೆಳಗ್ಗೆ ಅಷ್ಟಕ್ಕೆ ಅದಾಗಲೇ ಹರಳ್ಬಿಟ್ಟಿದ್ವು. ಹೂವು ಎಲ್ಲ ಅರಳಿ ಸಂಜೆ ಅಷ್ಟೇ ಕಪ್ಪಗಾಗೋ ಥರ ಆಗಿತ್ತು. ಆದರೆ ಇದು 3 ದಿನ ಆದರೂ ಹೂವಿನ ಹಾರ ಅದೇನಿದೆ ಅಂದರೆ ಲಕ್ಷ್ಮಿಗೆ ಮುಟ್ಸಿದ್ದೀನಿ ದಿಂಡು, ಹಾಗೇ ಇತ್ತು. ಗೊತ್ತಷ್ಟು ಫ್ರೆಶ್ಶಾಗಿ ಅನ್ನೋ ಥರ ಇತ್ತು ಹೂವು. ತುಂಬ ಚೆನ್ನಾಗಿತ್ತು. ಏನು ಹೂವಿನ ಹಾರ ಹಾಕಿ ಮತ್ತು ಜಾನುವಾರು ಏನಂತಾರೆ ಅದೆಲ್ಲ ಹಾಕ್ಬೇಕಲ್ವ. ಸೊ ನಾನು ತುಂಬ ಪ್ರೊಸೀಜರ್ ಹೀಗೆ ಮಾಡಬೇಕು, ಹೀಗೆ ಇದೆ ಇದು, ಸ್ಟೆಪ್ ಬೈ ಸ್ಟೆಪ್ ಇದೇ ಥರ ಮಾಡಬೇಕು, ಆ ಥರ ಎಲ್ಲ ನಾನು ಯಾವತ್ತೇನು ನಡ್ಸ್ಕೊಂಡು ಬಂದಿಲ್ಲ. ನನಗೆ ಯಾವ ರೀತಿ ಅನಿಸುತ್ತೆ, ಗಣಪಂಗೆ ವಿಘ್ನವಿನಾಶಕಂಗೆ ನಾವು ಏನೇ ತಪ್ಪು ಇದ್ರೂ ನೀನೇ ಒಪ್ಕೊಡಪ್ಪ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು ಅಷ್ಟೇನೆ. ಅದರಿಂದ ನಮ್ಗೆ ಹೆಂಗೆ ಮಾಡ್ತೀವಿ ಇವಾಗ ಮಕ್ಳುಗಳು ಹೊರಗಡೆ ಈ ರೋಡಲ್ಲೆಲ್ಲ ಕೂರಿಸ್ತಾಯಿದ್ರು ಗಣೇಶನ. ಏನು ಇದೇ ರೀತಿ ಪೂಜೆ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾಡೋರು ಪೂಜೆ, ಹೆಂಗೆ ನಡೀತಿತ್ತಲ್ಲ ಅದೇ ಥರ ನಮ್ಮದು ಸ್ವಲ್ಪ ಪೂಜೆ ಅಚ್ಚುಕಟ್ಟಾಗಿ ಮಾಡ್ತೀವಿ ಮನೆಯಲ್ಲಿ. ಒಂದೇ ದಿನ ಅಷ್ಟೇನೆ ಕೂರಿಸೋದು ನಾವು. ಜಾಸ್ತಿ ದಿನ ಎಲ್ಲೋ ಕೂರಿಸಲ್ಲ. ಒಂದೇ ದಿನ, ಅವತ್ತಿನ ದಿನ ಸಂಜೆನೇ ವಿಸರ್ಜನೆ ಮಾಡಿಬಿಡ್ತೀವಿ. ಇನ್ನು ಕಡುಬು ಮಾಡಬೇಕಾಗಿತ್ತು. ಸೊ ಕಡುಬು ಕೂಡ ರೆಡಿ ಮಾಡ್ತಾಯಿದ್ದೀನಿ. ನಾನು ಇದನ್ನು ಹಿಂದಿನ ದಿನವೇ ಮಾಡ್ಕೋಬೋದಾಗಿತ್ತು. ನಾನು ಅದೇ ಅಂದ್ಕೊತಿದ್ದೆ, ಮಾಡ್ಕೋಬೋದಾಗಿತ್ತಲ್ಲ ಅಂತ. ಆದರೆ ಸುಮಾರು ವರ್ಷಗಳಿಂದ ನನಗೆ ಬೆಳಗ್ಗೆ ಎದ್ದು 21 ಕಡುಬು ಮಾಡಿ ಅಭ್ಯಾಸ. ಸೊ ಅದನ್ನು ಹಾಗೆ ಫಾಲೋ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಇನ್ನು ಇವತ್ತು ಏನಾಯ್ತು ಗೊತ್ತಾ, ಯಾರೂ ತಿಂಡಿ ತಿಂದಿಲ್ಲ. ಇವತ್ತು ಅಷ್ಟು 9 ಗಂಟೆಯಿಂದ 10:30ವರೆಗೂ ರಾಹುಕಾಲ ಆಯಿತು. ಆದ್ದರಿಂದ ಆ ಟೈಮಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು 10:30 ಆಗ್ತಿದ್ದಂಗೆ ದೀಪ ಹಚ್ತಾ ಇದ್ದೀನಿ. ಇನ್ನು ಸೋಮ್ ತಿಂಡಿ ತಿಂದಿರಲಿಲ್ಲ. ಬೇರೆ ಟೈಮಲ್ಲೆಲ್ಲ ಸೋಮ್ ತಿಂಡಿ ಬೇಕು ಅಂತಾರೆ. ಹೆಂಗೆ ಗೊತ್ತಾ, ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಏನಿದೆ ಅದು ನನ್ನ ಹಬ್ಬ, ಆಯಿತಾ. ಗಣೇಶ ಹಬ್ಬ ಏನಿದೆ ಅದು ಸೋಮ್ ಹಬ್ಬ, ಆ ಥರ ನಮ್ಮ ಮನೆಯಲ್ಲಿ.
ಸೊ ಇದಕ್ಕೆ ಜಾಸ್ತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಉಪವಾಸ ಇದ್ದು ಪೂಜೆ ಮಾಡೋದು ಅದೆಲ್ಲ ಮಾಡ್ಕೊತೀನಿ. ಅವರು ಗಣೇಶ ಹಬ್ಬದಲ್ಲಿ ತಿಂಡಿ ತಿನ್ನಲ್ಲ ಪೂಜೆ ಆಗೋವರೆಗೂ. ಅವರು ಉಪವಾಸ ಇದ್ದು ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂತಾರೆ. ಈ ಥರ ನಮ್ಮ ಮನೆಯಲ್ಲಿ ನಡೆಯುತ್ತೆ. ಸೊ ನಾನು ಅಂತೀನಿ ಬೇರೆ ಟೈಮ್ಲು ಹಾಗೆ ಇರ್ಬೋದಲ್ಲ ಯಾಕೆ ನೀವು ಆ ಥರ ಮಾಡಲ್ಲ ಅಂತ. ಅದು ಏನೋ ಗೊತ್ತಿಲ್ಲ ನಂಗೆ. ಆ್ಯಕ್ಚುಲಿ ಪಾಪ ನಿಜ ಹೇಳ್ಬೇಕಾದ್ರೆ ಹೊಟ್ಟೆ ಹಸು ತಡೆಯೋದೇ ಇಲ್ಲ. ಅವ್ರು 8:30 9 ಗಂಟೆ ಆಗ್ತಿದ್ದಂಗೆ ಅವರಿಗೆ ತಿಂಡಿ ಕೊಟ್ಬಿಡ್ಬೇಕು. ಆದರೆ ಇವತ್ತು ಅಷ್ಟೊತ್ತಾದ್ರೂ 12 ಗಂಟೆ 12:30 ಆದರೂ ಹೊಟ್ಟೆ ಹಸ್ಕೊಂಡೇ ಇದ್ದರು. ಏನೋ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅತ್ಲಾಗಿ ಮಾಡಿಕೊಡ್ಲ ತಿಂಡಿ ಅಂದೆ. ಬೇಡ ನಿಖಿತಾ ಅಂತ ಹೇಳಿದ್ರು. ಏನೋ ತುಂಬ ಕ್ಯೂಟಾಗಿ ಸಿಂಪಲಾಗಿ ಮಾಡಿದ್ದೀನಿ. ನನಗೆ ಅಂದರೆ ಜಾಸ್ತಿ ಗಜಿಬಿಜಿ ಅದೆಲ್ಲ ಬೇಡ. ಸಿಂಪಲಾಗಿ ಹಣ್ಣು ಇಡೋದಾಗಲಿ, ಆಮೇಲೆ ಒಂಚೂರು ತಿಂಡಿಗಳಾಗಿರ್ಬೋದು ಅದು ಇಡೋದಾಗಲಿ, ಆ ಥರ ಸಿಂಪಲ್ ಅಡಿಕೆ ತೆಂಗಿನಕಾಯಿ ಈ ಥರ ಇಟ್ಟಿದ್ದೀನಿ. ಇನ್ನೂ ಕೆಲವ್ರು ಕೇಳ್ತಾರೆ ಇದು ಕಳಶ ಇಡ್ತಾರಾ ಅಂತ ಕೇಳ್ತಾರೆ. ಹೌದು, ಕಳಶ ಇಡ್ತಾರೆ. ನಮಗೂ ಸ್ಟಾರ್ಟಿಂಗ್ ನನಗೆ ಒಂದು ವರ್ಷನೇನೋ ಇಟ್ಟಿರಲಿಲ್ಲ, 1 ವರ್ಷ 2 ವರ್ಷ ಇಟ್ಟಿಲ್ಲ. ಆಮೇಲೆ ಕಳಶ ಇಡಬೇಕಂತ ಹೇಳಿದ್ರು. ಇದು 12ನೇ ವರ್ಷನ 13ನೇ ವರ್ಷನ ನಾವು ಗಣೇಶನ ಕೂರ್ಸೋಕ್ಕೆ ಶುರು ಮಾಡಿರೋದು. ಆವಾಗಿಂದನೂ ಕಳಶ ಇಡ್ತಾ ಬಂದಿದ್ದೀನಿ. ಇನ್ನು ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀನಿ. ನನಗೆ ಆ್ಯಸ್ ಯೂಶುವಲ್ ತಿಂಡಿ ತಿಂದಿರಲಿಲ್ವಲ್ಲ, ತಲೆನೋವು ಶುರು ಆಗಿಬಿಡ್ತು. ಅಂದರೆ ತಲೆನೋವು ಅನ್ನೋದಕ್ಕಿಂತ ತಲೆ ಚಕ್ಕರ್ ಶುರು ಆಯ್ತಾಯಿತ್ತು. ಅದರಿಂದ ನಾನು ಸೀರೆ ಉಡೋಕ್ಕಾಗಲಿಲ್ಲ. ಸಂಜೆ ಬೇಕಾದ್ರೆ ಸೀರೆ ಉಟ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಸೌಮ್ಯ ಹೇಳಿದ್ನಲ್ವ ಆವಾಗಲೇ, ಪೂಜೆ ಗಣಪಂಗೆ ಹೆಣ್ಮಕ್ಳು ಮಾಡೋಕ್ಕಿಂತ ಗಂಡು ಮಕ್ಕಳು ಮಾಡಿದ್ರೇ ಶ್ರೇಷ್ಠ. ಆದ್ದರಿಂದ ಸೌಮ್ಯ ಪೂಜೆ ಮಾಡ್ತಾರೆ. ಕುಂಕುಮಾರ್ಚನೆ ಆಗಿರ್ಬೋದು, ಮಂಗಳಾರತಿ ಆಗಿರ್ಬೋದು, ಅದೆಲ್ಲ ಸೌಮ್ಯ ಮಾಡ್ತಾಯಿದ್ರು. ನಾನು ಅದೇನು ಸ್ತೋತ್ರಗಳೇನು ಶ್ಲೋಕಗಳೆಲ್ಲ ಹೇಳ್ತಾ ಇದ್ದೆ. ಪೂಜೆ ಮಾಡ್ತಾಯಿದ್ರು. ಇನ್ನು ಖುಷಿಮ ಗೊತ್ತಲ್ಲ, ಖುಷಿಮ ನೋಡಿ ಹೂವು ತೆಗ್ದು ಅಲ್ಲಿ ಗಾನುಗೆ ಹಾಕೋದು, ಅದು ಮಾಡೋದು ಇದು ಮಾಡೋದು. ಅವಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೇ ಪೂಜೆಗೆ ಮಾಡೋದು. ಖುಷಿಮ ಇಟ್ಕೊಂಡಂತಲ್ಲ, ಮಕ್ಳಿಟ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಕಷ್ಟನೇ. ಆದ್ರೂ ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ಟಿ ವಿ ಹಾಕ್ಕೊಟ್ಟು, ನಾನು ಟಿ ವಿನಲ್ಲಿ ಯಾವುದೋ ಸ್ತೋತ್ರಗಳಾಕಿ ಶ್ಲೋಕಗಳಾಕಿ ಅಂತ ಹೇಳೋದಕ್ಕೆ ಯಾವ ಶ್ಲೋಕನೂ ಇಲ್ಲ, ಬರೀ ಕಾರ್ಟೂನ್ಸ್ಗಳೇ ಓಡ್ತಾ ಇದ್ವು. ಅದೇನು ಗೊತ್ತಾ, ಆ ಥರ ಟಿ ವಿನಲ್ಲಿ ದೇವ್ರ ಸಾಂಗ್ಸ್ಗಳು ಓಡ್ತಾಯಿದ್ರೆ ಒಂಥರ ಪಾಸಿಟಿವ್ ವೈಬ್ ಜಾಸ್ತಿ ಆಗ್ತಿರುತ್ತೆ. ಆದರೆ ಇಲ್ಲಿ ನನ್ನ ಮಗಳು ಬಿಡಬೇಕಲ್ಲ ಅದೆಲ್ಲ ಹಾಕೋಕ್ಕೆ. ಅದು ಹಾಕ್ಲಿಲ್ಲ ಅಂತ ಅದು ಹಾಕ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಪೂಜೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವಳಿಗೆ ಗೊಂಬೆದು ಏನಾದ್ರು ಹಾಕ್ಕೊಟ್ಬಿಟ್ರೆ, ಕಾರ್ಟೂನ್ಸ್ ಹಾಕ್ಕೊಟ್ರೆ ಅವಳು ಪಾಡಿಗೆ ಅವಳು ಇರ್ತಾಳೆ ಅಂತ ಹೇಳಿ ಇನ್ನು ಇವಾಗ ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ರಕ್ಷಿತ್ ಎಲ್ಲಿ ಕಾಣಿಸ್ತಿಲ್ಲ ಅಂತ ಸುಮಾರು ಜನ ಅನ್ಬೋದು. ರಕ್ಷಿತ್ ಹೇಗಿದ್ದಾನೆ ಅಂತಲೂ ಕೇಳ್ಬೋದು. ರಕ್ಷಿತ್ ಇವಾಗ ಒಂಚೂರು ಆರಾಮಾಗಿದ್ದಾನೆ. ಇವಾಗ ಅವನು ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದ ಇವತ್ತು. ಆದ್ದರಿಂದ ಆಮೇಲೆ ಅವನು ಕೂಡ ಪೂಜೆ ಮಾಡಪ್ಪ ಅಂತ ಹೇಳಿದೆ. ಆಮೇಲೆ ಡ್ರೆಸ್ಸು ಚೇಂಜ್ ಮಾಡಪ್ಪ ಅಂತ ಹೇಳಿದೆ. ಅಪ್ಪ ಮಗ ಇಬ್ರೂ ಪಂಚೆ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ರಕ್ಷಿತ್ ಕೂಡ ಪೂಜೆ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ರಕ್ಷಿತ್ಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ಲಾಸ್ಟ್ ಹಬ್ಬದಲ್ಲಿ ಅವನಿಗೂ ತುಂಬಾ ಬೇಜಾರಾಗಿತ್ತು, ನಮಗೂ ತುಂಬಾ ಬೇಜಾರಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಟ್ಲೀಸ್ಟ್ ಈ ಹಬ್ಬದಲ್ಲಾದ್ರೂ ಸ್ವಲ್ಪ ಹುಷಾರಾಗಿದ್ದಾನೆ, ಆರಾಮಾಗಿದ್ದಾನೆ. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಯಾವಾಗ್ಲೂ
ನಾವು 3 ಜನ ಇದ್ವಿ ಫಸ್ಟು, ಇವಾಗ 4 ಜನ. ಅಮ್ಮ ಒಬ್ಬರು ಜಾಯ್ನ್ ಆಗಿರ್ತಿದ್ರು, ಇಲ್ಲ ರಿಷಿ ಭುವನ್ ಯಾರು ಬರ್ತಿದ್ರು. ಅವರುಗಳು ಈ ಸರಿ ಯಾವ ಹಬ್ಬಕ್ಕೂ ಬಂದಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ಇದಾಗ್ತಿತ್ತು. ಆದರೆ ಗಾನು ಇದ್ದಾಳೆ ಈ ಸರಿ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಗಾನಮ್ಮ ಇದ್ದಿದ್ದರಿಂದ ಗಾನು ಇದೇ ಫಸ್ಟ್ನೇ ವರ್ಷ ಅನಿಸುತ್ತೆ ಗಣೇಶ ಹಬ್ಬಕ್ಕೆ ಸೇರ್ತಾ ಇರೋದು. ಅವಳು ಸೈಲೆಂಟಾಗಿ ಏನೇನು ಮಾಡ್ತಾಯಿದ್ದಾರೆ ನಮ್ಮ ಅತ್ತಮ್ಮ ಅದೆಲ್ಲ ಸೈಲೆಂಟಾಗಿ ನೋಡ್ಕೋತಾ ಇದ್ಲು, ಯಾವ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಏನು ಎತ್ತ ಅಂತ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಪೂಜೆ ಆಗಿ ಚಿತ್ರಾನ್ನ ಮಾಡಿಕೊಂಡು ತಿಂದ್ವಿ ಇವತ್ತಿನ ತಿಂಡಿ ಅಂದರೆ ಊಟನೇ ಆಯಿತು. ಆಲ್ಮೋಸ್ಟ್ ನಾವು ತಿಂಡಿ ತಿಂದಾಗ ಎಷ್ಟು ಗಂಟೆ 1:15 1 ಗಂಟೆನಾ ಏನಿರಬೇಕು, 1:15 ಆಗಿತ್ತು ಅನಿಸುತ್ತೆ. ತಿಂಡಿ ತಿಂದ್ವಿ. ನಾನು ಸ್ವಲ್ಪ ತಿಂದೆ, ಖುಷಿ ಮಗ ಒಂದು ಸ್ವಲ್ಪ ಕರ್ಡ್ ರೈಸ್ ತಿನ್ನಿಸ್ದೆ. ಹಾಗೆ ನಮ್ಮ ಮನೆಯ ಗಣಪತಿ ಗಜಾನನ ಇನ್ನು ಕೆಲಸ ಇದೆ ಕಿಚನಲ್ಲಿ, ತುಂಬ ಕೆಲಸ ಇದೆ. ಎಲ್ಲ ಹಾಗಾಗಿ ಬಿಟ್ಟು ರೆಸ್ಟ್ ಮಾಡುವಂತ ಹೋದೆ. ಯಾಕೆಂದರೆ ನಂಗೆ ಸ್ವಲ್ಪ ಲೇಟ್ ಆಯ್ತಲ್ಲ ತಿಂಡಿ, ತಲೆ ಚಕ್ಕರ್ ಆಗ್ತಾಯಿತ್ತು. ಅವತ್ತೇನಾಗಿತ್ತು ಅಂತಂದರೆ ಸ್ವಲ್ಪ 1-2 ಸ್ಲೈಸ್ ಬ್ರೆಡ್ ತಿಂದಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನ, ಅದಕ್ಕೆ ಪರವಾಗಿರಲಿಲ್ಲ. ಇವತ್ತು ಏನು ಕಂಪ್ಲೀಟ್ ಒಂದು ಚೂರು ಏನಿಲ್ಲ, ಇಷ್ಟೇಷ್ಟು ಕಾಫಿ ತೊಗೊಂಡಿದ್ದೆ ಅಷ್ಟೇ, ಅದಕ್ಕೆ ಇದಾಗ್ತಾಯಿತ್ತು. ಮತ್ತು ಆ್ಯಕ್ಚುಲಿ ನಿನ್ನೆಯಿಂದನೂ ನನಗೆ ಇದಾಗ್ತಾನೆ ಇದೆ, ತಲೆ ಚಕ್ಕರ್ ಥರ. ಹಾಸ್ಪಿಟಲ್ಗೆ ಹೋಗ್ಬೇಕು ನಾನು ಕೂಡ. ಹಾಗೆ ಇನ್ನು ಅಡುಗೆ ಏನು ಮಾಡೋಣ, 1:30 ಊಟ ಮಾಡೋಣ. ಏನು ಗೊತ್ತಾ, ಈಗ 15 ದಿನದ ಮುಂಚೆ ನಾವು ಅಡುಗೆ ಮಾಡಿ ಹಬ್ಬದ ಅಡುಗೆ ತಿಂದಿದ್ದರಿಂದ ಇವಾಗ ಏನು ಬೇಡ ಅಂತಿದ್ರೆ. ಸೊ ಆದ್ದರಿಂದ ನೋಡುವ ಅಂತ ಅಂದ್ಕೊಂಡಿದ್ದೆ. ಇನ್ನು ಅದು ಬಿಟ್ಟರೆ ಇನ್ನು ನಾನು ಸ್ಯಾರಿ ವೇರ್ ಮಾಡಲಿಲ್ಲ. ಸ್ಯಾರಿ ಸಂಜೆಗೆ ಬೇಕಾದ್ರೆ ನೋಡುವ ಅಂತ ಹೇಳಿಕೊಂಡು, ಯಾಕಂದರೆ ಇದು ಇವ್ರು ಪೂಜೆ ಮಾಡಬೇಕಾದ್ರೆ ಗಂಡು ಮಕ್ಕಳು, ಆದ್ದರಿಂದ ಸಂಜೆಗೆ ವೇರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಎಲ್ಲ ಬಿದ್ದಿದ್ಬಿಟ್ರೆ ನಾನು ಏನು ಮಾಡೋದು, ಸೀರೆ ಉಟ್ಕೊಂಡು ಅಂತ ಅಂದ್ಕೊಂಡು. ಇವೆಲ್ಲ ಆಗ್ತಾನೆ ನನಗೆ ಹೋಗೊಂದು ಸ್ವಲ್ಪ ಹಂಗೆ ಕೂತ್ಕೊಂಡೆ, ಸಮಾಧಾನ ಆಗಲಿಲ್ಲ. ಯಾಕಂದರೆ ಕಿಚನ್ ಕಡೆಯೇ ನನ್ನ ಗಮನ ಎಳೀತಾ ಇದೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಸೊ ಇವಾಗ ಕಿಚನಲ್ಲಿ ಏನು ಮಾಡ್ಬೋದು, ಏನು ಅಡುಗೆ ಮಾಡ್ಬೋದು, ಏನು ನೋಡ್ಕೊಂಡು ಒಂಚೂರು ಅಡುಗೆ ಸಿಂಪಲಾಗಿ ಮಾಡು ಅಂತ ಹೇಳಿದ್ದಾರೆ. ಸೊ ಏನು ಇದಾಗಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ನೋಡ್ಬಿಟ್ಟು ಸ್ವಲ್ಪ ಬೇಗ ಬಿಟ್ಟ ಅಂತ ಅಡುಗೆಗೆ ರೆಡಿ ಮಾಡ್ತೀನಿ. ಯಾಕಂದರೆ ಸಂಜೆಗೂ ನನಗೆ ಊಟಕ್ಕೆಲ್ಲ ಬೇಕಲ್ವಾ. ಸೊ ಆದ್ದರಿಂದ ಅಡುಗೆ ಎಲ್ಲ ರೆಡಿ ಆಯಿತು ಕಂಪ್ಲೀಟಾಗಿ. ಇವಾಗ ಬೆಳಗ್ಗೆ ಚಿತ್ರಾನ್ನಕ್ಕಂತ ಮಾಡಿದ್ದೆ ಅನ್ನ, ಇನ್ನೂ ಒಂದ್ಸರಿ ಮಾಡಿದೆ. ಜೊತೆಗೆ ರಸಮ್ ಮಾಡಿದೆ. ಇವಾಗ ಅಡುಗೆ ಇಲ್ಲಿ ರಸಮ್, ಯಮ್ಮಿ ರಸಮ್. ಸೋಮ್ಗೆ ಶೀತ ಆಗಿದೆ, ಅದಕ್ಕೋಸ್ಕರ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಇದು ಮಾಡಿದೆ, ಇಲ್ಲಿಟ್ಟೆ ಸಂಜೆ ಅಂದರೆ ಸೌಂಡ್ ಕಮ್ಮಿ. ಇಲ್ಲಿ ಪುಟ್ಪುಟ್ಟ ಕಜ್ಜಿಕಾಯಿ ಕಡುಬು ಕಡುಬು ಇದಂದರೆ ಸಂಜೆ ಅರ್ಶಿನ ಕುಂಕುಮ ಬರೋಕ್ಕೆ ಕಾಬೂಲ್ ಕಡಲೆ ಹಾಕಿ ಇದು ಮಾಡಬೇಕು. ಕಾಬೂಲ್ ಕಡಲೆ ಇದ್ದಿದೆ, ಇಲ್ಲಿ ಇವಾಗ ಬೇಯಕ್ಕೆ ಹಾಕಬೇಕು. ಇದು ಒಗ್ಗರಣೆ ಮಾಡಿಬಿಟ್ಟು ಸಂಜೆಗೆ ನೈವೇದ್ಯಕ್ಕೆ ಸ್ವಾಮಿ ಮಾಡ್ತೀನಿ ಗಣಪಗೆ. ಅದ್ರ ಜೊತೆಗೆ ಅರ್ಶಿನ ಕುಂಕುಮ ಬಂದವ್ರಿಗೆ ಇದೊಂದೊಂದು ಇಡೋಕ್ಕೆ ಅಂತ. ಇದು ಮಾಡಿದ್ನಲ್ವ, ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಂಗೆ ಮಿಕ್ತು, ಅದಕ್ಕೆ ನಾನು ಸ್ವಲ್ಪ ಪೂರಿ ಥರ ಮಾಡಿದೆ. ಸೋಮ್ಗೆ ಇಷ್ಟ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಇದು ಯಾವುದ್ರ ಜೊತೆ ತಿಂದರು ಅಂದರೆ ಕಾಳುಳಿ ಮಾಡಿದ್ದೀನಿ. ಇಲ್ಲ ಇಲ್ಲಿ ಕಾಳುಳಿ ಜೊತೆಗೆ ತಿಂದರು. ಇದು ಕಾಳುಳಿ ಮಾಡಿದೆ, ಸ್ವಲ್ಪನೇ ಮಾಡಿದೆ ಕಾಳುಳಿ. ವಿಜಿಲೆಲ್ಲ ಹಾಕ್ತಿಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಟ್ಟು ಹಾಗೇ ಮಾಡಿದೆ. ಅದಾದಮೇಲೆ ಸಾಕಾ ಗೋಬಿ ಇತ್ತು, ಹೂಕೋಸಿತ್ತು, ಹೂಕೋಸು ಒಂಚೂರು ಮೈದಾ ಹಿಟ್ಟು ಒಂಚೂರು ಕಡಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಇದನ್ನು ಮಾಡಿದೆ. ಹೀಗೆ ಇಷ್ಟು ಮಾಡಿದ್ದು. ಇದ್ರ ಜೊತೆಗೆ ಒಂದು ಕೋಸಂಬರಿ ತಿನ್ನಿಲ್ಲ ಬೇಡವಾ ನಿನಗೆ ಅಂತಲೇ ಇಟ್ಟಿದ್ದು. ಕೋಸಂಬರಿನೂ ಕೂಡ ಮಾಡಿದೆ, ಅದಕ್ಕೆ ಇಷ್ಟ ಮಾಡಿದ್ದು. ಸ್ವೀಟ್ ಅಂತ ಹೋದ್ರೆ ಒಬ್ಬಟ್ಟು ಲಾಸ್ಟ್ ವೀಕ್ ಮಾಡಿದ್ವಲ್ಲ, ಅದಿನ್ನೂ ಹೂರ್ಣ ಇನ್ನೂ ಫ್ರಿಡ್ಜಲ್ಲಿ ಹಂಗೆ ಎತ್ಕೋ ಇನ್ನೂ ಹಾಗೆ ಇದೆ ಹೂರ್ಣ. ಅದಕ್ಕೋಸ್ಕರನೇ ಸಾಕು ಅಂತ ಹೇಳಿದ್ರು ಸೋಮ್ ಕೂಡ. ಅದು ಬೇಕಾದ್ರೆ ಮೈದಾ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಒಂದು 5-6 ಒಬ್ಬಟ್ಟು ಆಗೋ ಥರ ಇದೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಮಾಡಿಲ್ಲ, ಸಂಜೆ ಬೇಗ ನೋಡ್ಕೊಳ್ಳುವ ಅಂತ ಹೇಳ್ಕೊಂಡು ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ಅಡುಗೆ. ಸಂಜೆಗೂ ಈಸಿ ಆಗಲಿ ಅಂತ ರೈಸ್ ಮಾಡಿದ್ದೀನಿ. ಚಿತ್ರಾನ್ನ ಬೆಳಗ್ಗೆ ಮಾಡ್ಕೊಂಡು ಮಾಮೂಲಿ ನಿಂಬೆಹಣ್ಣೆ ಎಲ್ಲ ಹಾಕಲ್ಲ, ಮಾಮೂಲಿ ಚಿತ್ರಾನ್ನ ಮಾಡ್ಕೊಂಡು ತಿಂದಿದ್ದೆ. ನಾನು ಯಾವಾಗಲೂ ಮಾಡ್ತೀವಲ್ಲ ಚಿತ್ರಾನ್ನ, ಅದು ಯೂಶಲಿ ನನಗೆ ಇಷ್ಟ, ಅದನ್ನು ಮಾಡ್ಕೊಂಡು ತಿಂದಿದ್ದಾಯಿತು. ಸೊ ಇನ್ನು ಇಷ್ಟ ಅಡುಗೆ. ಇವಾಗ ಹೊಟ್ಟೆ ಸ್ವಲ್ಪ ಟೈಮ್ ಬಂದು 4 ಗಂಟೆ 4:15 ಆಗ್ತಾ ಬಂತು. ಊಟ ಮಾಡಿಬಿಟ್ಟು ಆಮೇಲೆ ಬೇಗ ಫ್ರೆಶ್ ಅಪ್ ಮಾಡಿ ಸೀರೆ ಎಲ್ಲ ವೇರ್ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡಿಬಿಟ್ಟು
ಊಟ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಕೀರ್ತಿ ಅವ್ರು ಬಂದರು. ಅವ್ರಿಗೆ ಕರೆದಿದ್ದೆ. ಅವರು ಬೇರೆ ಕಡೆಗೆ ಹೋಗ್ಬೇಕಂತೆ ಅವ್ರ ರಿಲೇಟಿವ್ ಮನೆಗೆ. ಆದ್ದರಿಂದ ಮಕ್ಕಳು ಕರ್ಕೊಂಡು ಹಾಗೆ ಬಂದರು. ಗಣಪನ ನೋಡಬೇಕಲ್ಲ, ಅವಾಗೆಲ್ಲ ಗೊತ್ತಲ್ಲ ಎಲ್ಲರೂ ಇಷ್ಟು ಗಣಪನ ನೋಡೋಕೆ ಹೋಗ್ಬೇಕು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅನ್ನೋ ಥರ ಇದ್ದಿತ್ತು. ಹಾಗೆ ಅವ್ರೂ ಗಣಪನ ನೋಡೋಕೆ ಬರ್ತೀನಿ ಅಂತ ಮಕ್ಕಳು ಕರ್ಕೊಂಡು ಬಂದರು. ನಾವು ಊಟ ಮಾಡ್ತಾಯಿದ್ವಿ. ಅದೇ ಟೈಮ್ಗೆ ಬನ್ನಿ ಕೀರ್ತಿ ನೀವು ಒಂದು ಸ್ವಲ್ಪ ಊಟ ಮಾಡಿ, ನೀವು ಅಲ್ಲೆಲ್ಲ ಅವರು ನನ್ನ ಸೇಮ್ ನಾನು ಮಾಡೋ ಥರನೇ ಅಡುಗೆ ಟೇಸ್ಟ್ ಇದೆ. ಸುಮಾರು ಸರಿ ತಂದು ಕೊಡ್ತಾ ಇದ್ದಾರೆ ನನಗೆ. ಬಸ್ಸಾರಾಗಿರ್ಬೋದು ಅದೆಲ್ಲ ನಿಖಿತಾ ಟೇಸ್ಟ್ ಮಾಡಿ ನಿಮ್ಮದು ನಮ್ಮದು ಸೇಮ್ ಸಿಮಿಲರ್ ಇದೆ ಅಡುಗೆ ಮಾಡೋದು ಅಂತೇಳಿ. ಸೇಮ್ ಹಾಗೇ ಇದೆ, ಆದರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ನನಗಿನ್ನ ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇ ಸಖತ್ತಾಗಿತ್ತು. ಉಪ್ಪಿಟ್ಟು ತಂದು ಕೊಟ್ಟಿದ್ರು, ಟೊಮೊಟೊ ಬಾತ್ ತಂದು ಕೊಟ್ಟಿದ್ರು, ಒಂದು ಸರಿ ಬಸ್ಸಾರು ತಂದು ಕೊಟ್ಟಿದ್ರು, ಬೀನ್ಸ್ ಪಲ್ಯ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳು ಗೊತ್ತಲ್ಲ ಗಣಪಂಗೆ ತೊಗೊಂಡೋಗಿ ಅಕ್ಷತೆ ಕಾಳನ್ನ ಹಾಕೋದು, ನಮಸ್ಕಾರ ಮಾಡೋದು, ಅಕ್ಷತೆ ಕಾಳು ಹಾಕೋದು, ನಮಸ್ಕಾರ ಮಾಡೋದು. ಇವನು ಬಬ್ರು ಅಂತ ಇವನ ಹೆಸರು, ಕೀರ್ತಿಯವ್ರ ಮಗನ ಹೆಸರು. ಅವನು ಇದೇ ಫಸ್ಟ್ ಟೈಮ್ ಅಂತ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿ ಅಡ್ಬಿದ್ದಿದ್ದು. ಅದಕ್ಕೋಸ್ಕರ ಇನ್ನೊಂದ್ಸರಿ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅವರು ಕೂಡ ಅರಿಶಿನ ಕುಂಕುಮ ತಗೊಂಡು ಹೊರಟರು. ಸರಿ ನಿಖಿತಾ ನಾನು ನಮ್ಮ ಅದೇ ರಿಲೇಟಿವ್ ಮನೆಗೆ ಹೋಗಬೇಕು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೊರಟು. ನಾನು ಬೇಗ ಸಂಜೆ ಪೂಜೆಗೆ ನಾನು ಕೂಡ ಸೀರೆ ಉಟ್ಕೊಂಡು ರೆಡಿ ಆಗಿ ಫ್ರೆಂಡ್ಸ್ ಮತ್ತೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೀರೆ ವೇರ್ ಮಾಡಿದ್ದೀನಿ. ಈ ಸೀರೆ ತುಂಬ ದಿನ ಆಗಿತ್ತು, ಬ್ಲೌಸ್ ಹೊಲಿಸಿ ಚೆನ್ನಾಗಿ ನೆರಿಗೆ ಕೂರುತ್ತೆ. ಮೇಕಪ್ಪು ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವಲ್ಪ ಗಜಿಬಿಜಿ ಆ ಥರ ಅಂದರೆ ಆ ಥರ ಫೀಲ್ ಆಗ್ತಾಯಿತ್ತು. ಲೇಟ್ ಆಯಿತು ಅನ್ನೋ ಥರ. ಇವತ್ತು ಕಂಪ್ಲೀಟಾಗಿ ನಿಧಾನಕ್ಕೆ ಮಾಡ್ಕೊಂಡಿದ್ದೀನಿ. ಫುಲ್ಲು ಯಾವ ಥರ ಕಾಣಿಸ್ತಾ ಇದ್ದೀನಿ ಸೀರೆ ನಾನು ತೋರಿಸ್ತೀನಿ. ಈ ಥರ ನಾನು ಖುಷಿಮಾಗೆ ಹೊಸ ಫ್ರಾಕ್ ಹಾಕಿದ್ದೆ, ಅದನ್ನು ಬಿಚ್ಚಾಕ್ಬಿಟ್ಟು ಇವಾಗ ಶಾರ್ಟ್ ಮೆಣ್ಸಿಕಾಯಿ ಈ ಡ್ರೆಸ್ ಹಾಕಿಸ್ಕೊಂಡಿದ್ದೆ. ಚುಚ್ಚುತ್ತಂತೆ ಅವಳು ಯಾವ ಡ್ರೆಸ್ ಹೇಳ್ತಾಳೋ ಆ ಡ್ರೆಸ್ಸೇ ಹಾಕಬೇಕು. ಅದರಿಂದ ಏನೋ ತಳ ಹಿಡ್ದಿರೋ ಥರ ಸ್ಮೆಲ್ ಬರ್ತೈತೆ. ನಮ್ಮನೆದಲ್ಲ ಬೇರೆ ಮನೆದು. ಓಕೆ, ಇವಾಗ ಸಂಜೆ ಪೂಜೆ ಮಾಡಿಬಿಡ್ತೀನಿ. ಒಂಚೂರು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತೀನಿ. ಇನ್ನು ಕಡಲೆಕಾಳು ಉಸ್ಲಿ ಮಾಡಿರಲಿಲ್ಲ, ಸಂಜೆ ನೈವೇದ್ಯಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೇಕಾದ್ರೆ ಬೆಳಗ್ಗೆ ಕಡುಬು ಮತ್ತು ಮೋದಕಾಯಿ ಲಡ್ಡು ಬರುತ್ತಲ್ಲ, ಮೋತಿಚೂರ್ ಲಡ್ಡು ಆ ಥರ ಅದೆಲ್ಲ ಇಟ್ಟಿದ್ದು, ಮೋತಿಚೂರ್ ಲಡ್ಡು ಎಲ್ಲ. ಆದರೆ ಸಂಜೆ ಕಡಲೆಕಾಳು ಮಾಡೋಣ ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದಲ್ವ, ಆವಾಗಲೇ ಹೇಳಿದ್ದೆ. ಇವಾಗ ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಸಾಸಿವೆ, ಆಮೇಲೆ ಹಸಿಮೆಣ್ಸಿಗೆ, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ ಮತ್ತು ಕಾಳು ರುಚಿಗೆ ತಕ್ಕಷ್ಟು ಇಷ್ಟೇ ಹಾಕೋದು. ಈರುಳ್ಳಿ ಅದೆಲ್ಲ ಏನು ಹಾಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ನೈವೇದ್ಯಕ್ಕೆ ಹಾಕಿರುವಂತಹ ಪದಾರ್ಥಗಳನ್ನ ನೈವೇದ್ಯಕ್ಕೆ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಹಾಕಲ್ಲ. ಅದೇ ಥರ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ವರ್ಷದಿಂದ. ಕಾಬೂಲ್ ಕಡಲೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಮಾಡೋದು, ಮೋದಕ ಇದು ಎಲ್ಲನೂ. ಇನ್ನು ಗಾನು ಮಗಳು ಕೂಡ ಚೆನ್ನಾಗಿ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ಲು. ನಾನು ಸಪ್ರೇಟ್ ನನಗೆ ಮತ್ತು ಗಾನುಗೆ ಅಂತ 2 ಮಲ್ಲಿಗೆ ದಿಂಡು ತಂದಿದ್ದೆ ಮುಟ್ಕೊಳ್ಳುವ ಅಂತ. ನನಗೆ ಮಲ್ಲಿಗೆ ದಿಂಡು ಅಂದರೆ ತುಂಬ ಇಷ್ಟ. ತಂದಿದ್ದೆ. ಅದೇನಾಯಿತು, ಒಂದು ಮಲ್ಲಿಗೆ ದಿಂಡು ಲಕ್ಷ್ಮಿ ಕಳಶಕ್ಕೆ ಮುಡಿಸ್ಬಿಟ್ಟಿದ್ದೆ. ಸರಿ, ಒಂದೇ ಒಂದಿತ್ತು. ನಂಗೆ ಬೇಡ ಅತ್ತಮ್ಮ ನೀವು ಮುಡ್ಕೊಳ್ಳಿ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನೇ ಆ ಮಲ್ಲಿಗೆ ದಿಂಡನ್ನ ಮುಡ್ಕೊಂಡೆ. ಮರ್ತ್ಬಿಟ್ಟಿದ್ದೆ ಪೂಜೆ ಮಾಡೋ ಟೈಮ್ನಲ್ಲಿ. ಆಮೇಲೆ ಪೂಜೆ ಮಾಡ್ತಾಯಿದ್ರು. ಇವತ್ತು ಕಂಪ್ಲೀಟ್ ಪೂಜೆ ಏನಿದೆ ಅದೆಲ್ಲ ಸೋಮ್ಗೆ ಬಿಟ್ಟಿದ್ದು. ಯಾಕಂದರೆ ಮೇಯ್ನ್ ಸೋಮ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ನಾನು ಮಾಡಬೇಕು ಅನ್ನೋ ಥರ. ನನಗೆ ಇವತ್ತು ಅನ್ನಿಸ್ತಾ ಇತ್ತು, ನಿಜ ಹೇಳ್ತೀನಿ, ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನಗೆ ತುಂಬಾ ಗಡಿಬಿಡಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಮತ್ತು ನಾನು ಸಂಜೆ ಬೆಳಗ್ಗೆ ಯಾವಾಗಲೂ ಅಷ್ಟೇ ಹಬ್ಬಗಳಲ್ಲಿ ಬೆಳಗ್ಗೆ ಒಂದು ಸರಿ ಸೀರೆ ಉಟ್ಕೊತೀನಿ, ಸಂಜೆ ಇನ್ನೊಂದು ಬೇರೆ ಸೀರೆ ಉಟ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆ ಚಾನ್ಸ್ ಸಿಗಲಿಲ್ಲ ನನಗೆ. ಆ ಥರ 2 ಸೀರೆ ಉಡೋಕ್ಕೆ ಆಗಲಿಲ್ಲ. ಆದ್ದರಿಂದ ಇವತ್ತು ಹಾಗೆ ಆಯಿತು. ಇವತ್ತಾದರೂ ಆ ಥರ ಮಾಡೋಣ ಅಂದ್ಕೊಂಡೆ, ಇವತ್ತು ಆಗಲಿಲ್ಲ. ಸಂಜೆ ಕಂಪ್ಲೀಟಾಗಿ ಅದು ಸೆರ್ಗೆಲ್ಲ ನೀಟಾಗಿ ಕೂತ್ಕೊಬಿಟ್ರೆ ನಮಗೂ ಕಂಫರ್ಟಬಲ್ ಥರ ಫೀಲ್ ಆಗ್ತಾ ಇರುತ್ತೆ. ಅದೆಷ್ಟು ಚೆನ್ನಾಗಿ ಕೂತಿತ್ತು ಗೊತ್ತಾ. ಆ್ಯಂಡ್ ಬ್ಲೌಸ್ ಕೂಡ ಕಂಫರ್ಟಬಲ್ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಯಾವಾಗಲೂ ಯಲಹಂಕದಲ್ಲಿ ರಿದಾ ಬೋಟಿಕ್ ಅಂದ್ಬಿಟ್ಟು ಅಲ್ಲೇ ನಾನು ಯಾವಾಗಲೂ ಬ್ಲೌಸ್ ಹೊಲಿಸೋದು. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ನನಗೆ ಸ್ಟಿಚ್ ಮಾಡಿಕೊಡ್ತಾರೆ ರಾಧಿಕಾ. ಆದ್ದರಿಂದ ನಾನು ಅಲ್ಲೇ ಇವಾಗ ಕಂಟಿನ್ಯೂಸ್ ಆಗಿ ಕೊಡೋದು. ಇದು ಆಗಲೇ ಹೊಲಿಸಿ ಅಲ್ಲೇ 1 ವರ್ಷ ಆಯ್ತು ಅನಿಸುತ್ತೆ. ಈ ಸ್ಯಾರಿ ಬ್ಲೌಸು ಹಾಕ್ಕೊಂಡೇ ಇರಲಿಲ್ಲ, ಇವಾಗ ಹಾಕ್ಕೊಂಡಿದ್ದೀನಿ. ಪೂಜೆ ಮಾಡ್ತಾಯಿದ್ರು. ನಾನು ಕೂಡ ಅವ್ರು ಪೂಜೆ ಮಾಡಿದ್ಮೇಲೆ ನಾನು ಪೂಜೆ ಮಾಡೋದು.
ಈ ಕುಶಿಮ ಅವಳು ಗೊತ್ತಲ್ಲ, ಅವಳು ಪೂಜೆ ಮಾಡ್ಬೇಕಾದ್ರೆ ಅವಳು ಪೂಜೆ ಮಾಡ್ತಾ ಇರಬೇಕು. ಗಾನುಗೆ ಏನು ಮಾಡೋಕ್ಕೆ ಬಿಡೋದೇ ಇಲ್ಲ ಅವಳು. ನಮ್ಮ ಗಾನೂ ಅಷ್ಟೇ ಜಾಸ್ತಿ ಇದು ಮಾಡಲ್ಲ. ಅವಳು ಏನು ಮಾಡ್ತಾಳೆ, ಬಿಟ್ಬಿಡ್ತಾಳೆ. ಆಯಿತು ನೀನೇ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾಳೆ. ಸಾಮಾನ್ಯ ಬೇರೆ ಮಕ್ಕಳಿಲ್ಲ ನಾನು ಮಾಡಬೇಕು ಅಂತ ಹಠ ಮಾಡಿದಾಗ ಸುಮ್ಮನೆ ಅಲ್ಲಲ್ಲೇ ಕಿತ್ತಾಡೋದು ಮಕ್ಳು ಆ ಥರ ಮಾಡಿಬಿಡ್ತಾವಲ್ಲ. ನಮ್ಮ ಗಾನು ಆ ಥರ ಮಾಡಲ್ಲ. ಅವಳ ಪಾಡಿಗೆ ಅದು ಖುಷಿ ಏನಾದ್ರು ಇದು ಮಾಡ್ತಿದ್ರು ಸರಿ ಆಯಿತು ತಗೋ ಅಂತ ಕೊಟ್ಬಿಡ್ತಾಳೆ. ಆದ್ದರಿಂದ ಖುಷಿ ಹಿಂದೆ ಮತ್ತೆ ತಿರ್ಗಿ ಅವಳಿಗೇನು ಆಪೋಸಿಟಾಗಿ ಇದು ಮಾಡೋಕ್ಕೆ ಆಗೋದಿಲ್ಲ, ಕೂಗಾಡೋ ಥರನೂ ಏನೂ ಆಗೋದಿಲ್ಲ. ಸೊ ಇನ್ನು ಸಂಜೆ ಪೂಜೆ ಮತ್ತೆ ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಿಂದ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇವತ್ತು ಬಂದು ನಾವು ಫುಲ್ ಡೇ ವ್ಲಾಗ್ ಒಂದೇ ವ್ಲಾಗ್ ಮಾಡಿದ್ದೀನಿ. ತುಂಬ ಮಿನಿಮಮ್ ಅಂದರೂ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನೀವು ಅನ್ಕೊಬೋದು ತುಂಬ ಲೇಟ್ ಆಯಿತು ನಿಖಿತ ಏನಿದು ಹಬ್ಬ ಹಾಗಾಗಲೇ 15 ದಿನ ಆಗ್ತಾ ಬಂತು ಇವಾಗ ಆಗ್ತಾಯಿದ್ದೀರಾ ಅಂತ ಅನ್ಬೋದು. ನನಗೆ ಇದು ಏನಾಗಿದೆ ಶೂಟ್ ಆಗಿರೋದು 2 ಅವರ್ ಶೂಟ್ ಮಾಡಿರೋದು. ಯಾಕೆಂದರೆ ನಾನೇನಾಗುತ್ತೆ ಪೂಜೆ ಮಾಡಬೇಕಾದ್ರೆ ನಾನು ಫುಲ್ ಫೋಕಸ್ ಎಲ್ಲ ನನಗೆ ಪೂಜೆ ಮೇಲೆ ಇರುತ್ತೆ. ಯಾವಾಗಲೂ ಅಷ್ಟೇನೆ ಮನೆಯಲ್ಲೇ ಹಬ್ಬಗಳು ಪೂಜೆ ಅಂತ ಅನ್ನುವಾಗ ನನ್ನ ಫೋಕಸ್ ಅಲ್ಲೇ ಇರುತ್ತೆ. ಆವಾಗ ನನಗೆ ವ್ಲಾಗ್ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಟ್ರೈಪಾಡ್ಗೆ ಹಾಕ್ಬಿಟ್ಟಿರ್ತೀವ. ಆ ಟ್ರೈಪಾಡಲ್ಲಿ ಅದು ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದನ್ನು ಎಡಿಟಿಂಗ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ನೋಡಿ. ಇವತ್ತು ಕೂಡ ಟೈಮ್ ಇಲ್ಲ. ಬೆಳಗ್ಗೆನೇ ಎದ್ದು ಇವತ್ತು 7 ಗಂಟೆಗೆ ಎದ್ಬಿಟ್ಟು 9 ಗಂಟೆ 9:30ವರೆಗೂ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ಯಾಕೆಂದರೆ 2 ಅವರ್ ಆಗಿರೋ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಸುಮ್ಮನೆ ಮಾತಲ್ವೇ ಅಲ್ಲ. ಸೊ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಇದನ್ನು ಅಂತ ಅಂದ್ಕೊಂಡು ನಾನು ಇವತ್ತು ಒಂದು ಸ್ವಲ್ಪ ಫ್ರೀ ಆದೆ. ಅದರಿಂದ ಇವತ್ತು ಈ ವ್ಲಾಗ್ನ ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಆದ್ದರಿಂದ ಇವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಬೇಜಾರಾಗಬೇಡಿ. ಇಷ್ಟೊಂದು ದಿನ ಇಲ್ಲ, ಎಲ್ರಿಗೂ ಅರ್ಥ ಆಗಿದೆ. ಆಲ್ಮೋಸ್ಟ್ ಸುಮಾರು ಜನ ಹೇಳ್ತಿರಲಿಲ್ಲ ನಿಖಿತಾ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ, ನೀವು ಆರಾಮಾಗಿ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಇರೋದಕ್ಕೆ. ಹಾಗೆ ಇವಾಗ ಎಲ್ರೂ ಪೂಜೆ ಮಾಡಿ ಆರಾಮಾಗಿ ಒಂದು ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇನ್ನು ಅರಿಶಿನ ಕುಂಕುಮಕ್ಕೆ ಎಲ್ರಿಗೂ ಕರೆದಿದ್ದೆ. ಒಂದು ಸ್ವಲ್ಪ ಜನ ಅರಿಶಿನ ಕುಂಕುಮಕ್ಕೆ ಎಲ್ಲರೂ ನಾವು ಬರೋಂಗಿಲ್ಲ ನಿಖಿತಾ ಅಂತ ಇನ್ನೂ ಸ್ವಲ್ಪ ಜನ ಹೇಳಿದ್ರು. ಸೊ ಆದ್ದರಿಂದ ಇವಾಗ ಬಂದಷ್ಟು ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡು ಹಾಗೆ ಎಲ್ರೂ ಸುಮ್ಮನೆ ಕೂತ್ಕೊಂಡಿದ್ದೀವಿ ಕೆಳಗಡೆ. ಖುಷಿ ಮಾದು ಅಳ್ತಾ ಇದ್ಲು ಯಾಕೋ. ಇವಾಗ ಬರ್ತಿತ್ತಲ್ಲ ಸಾಂಗು, ಆ ಸಾಂಗ್ ಅಂದರೆ ನಮಗೆ ಬಾಯಿ ಪಾಠ ಮಾಡ್ದಂಗೆ ಚಿಕ್ಕ ಹುಡುಗರಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇದ್ದ ಸಾಂಗ್ಸ್ಗಳಂದರೆ ಇವೇನೇನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಆ ರೋಡ್ಗಳಲ್ಲಿ ಕೂರಿಸಿರ್ತಿದ್ರಲ್ಲ ಆ ಗಣಪತಿನ, ಅಲ್ಲಿ ಒಂದು ಸ್ಪೀಕರಲ್ಲಿ ಕೇಳಿಸ್ತಾ ಇದ್ದ ಸಾಂಗ್ಗಳಿವು. ಫುಲ್ ಬಾಯ್ಪಾಟ್ ಹೊಡೆದ್ಬಿಟ್ಟಿರ್ತಿದ್ವಿ. ಎಷ್ಟೋ ವರ್ಷಗಳಾಗಿತ್ತು ಈ ಸಾಂಗ್ಸ್ಗಳು ಕೇಳಿ. ರಕ್ಷಿತ್ ಟಿ ವಿನಲ್ಲಿ ಹಾಕ್ತಾರೆ, ರಕ್ಷಿತ್ ಈ ಸಾಂಗೇ ಬೇಕು ಕಣೋ ನನಗೆ. ಯಾಕೆಂದರೆ ನಾವು ಚಿಕ್ಕ ಹುಡುಗರು ಆಗಿದ್ದಾಗ ಈ ಸಾಂಗ್ಸ್ಗಳನ್ನೇ ಕೇಳ್ತಾಯಿದ್ದು. ಗಣೇಶಂದು ಅಂತಂದ್ರೆ ಒಂದಷ್ಟು ಸಾಂಗ್ಸ್ಗಳಿದ್ವು, ಹಳೇ ಸಾಂಗ್ಸ್ಗಳು, ಇವನ್ನೇ ಕೇಳ್ತಾಯಿದ್ದು. ತುಂಬ ಚೆನ್ನಾಗಿದೆ ಅಪ್ಪ, ನಂಗೆ ಅದೇ ಫೀಲ್ ಆಗ್ತಾಯಿತ್ತು. ಆದ್ದರಿಂದ ರಕ್ಷಿತ್ ಅದೇ ಇರಲಿ ಕಣೋ ಅಂತ ಒಂದಷ್ಟು ಸಾಂಗ್ಸ್ ಹಾಕ್ಸಿದ್ದೆ ಟಿ ವಿನಲ್ಲಿ. ಇದಾದಮೇಲೆ ಇವರು ಅಶ್ವಿನಿ ಬಂದರು ಪಾಪು ಕರ್ಕೊಂಡು ಅರಿಶಿನ ಕುಂಕುಮಕ್ಕೆ ಅಂತ. ಆಂಟಿನೂ
ಕರೆದಿದ್ದೆ. ಆಂಟಿ ಅವ್ರ ಅಣ್ಣ ಮನೆ ಗಣೇಶನ ಕೂರಿಸಿದ್ದಾರೆ ಅಂತ ಅಲ್ಲಿ ಹೋಗಿದ್ರು. ಅಂದರೆ ಅಶ್ವಿನಿಯವ್ರ ಅಮ್ಮ ಬಾಂಬೆನಲ್ಲಿದ್ದಾರೆ ಅಂತ ಹೇಳ್ತಾ ಇರ್ತೀನಲ್ವ ಆಂಟಿ ಅವರು. ಆದ್ದರಿಂದ ಸರಿ ಅಂತ ಅಶ್ವಿನಿ ಬಂದಿದ್ದರು. ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಫಸ್ಟ್ ಟೈಮ್ ಪಾಪು ನಮ್ಮ ಮನೆಗೆ ಬಂದಿರೋದು. ಅದನ್ನ ಅವನು ಗಣೇಶನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ತಾ ಇದ್ದ. ಖುಷಿಮ ಪಾಪು ನೋಡ್ಬಿಟ್ಟು ಅವಳು ಖುಷಿ ಆಗ್ತಾಯಿದ್ಲು. ಇನ್ನು ಅರಿಶಿನ ಕುಂಕುಮಕ್ಕೆ ಬಂದವರು ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಾದಮೇಲೆ ಲಾಸ್ಟಿಗೆ ನಾನು ಇವಾಗ ಆರತಿ ಮಾಡ್ತಾಯಿದ್ದೀನಿ. ಎಲ್ಲ ಲಾಸ್ಟಿಗೆ ಆರತಿ ಮಾಡಿ ಆಮೇಲೆ ಗಣೇಶನ ಕದಲಿಸೋಣ ಅಂತ ಅಂದ್ಕೊಂಡು ಫುಲ್ ಕಂಪ್ಲೀಟಾಗಿ ಎಲ್ಲ ವ್ಲಾಗ್ ಅದು ಹೇಳಿದ್ನಲ್ಲ ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕಾಗಲಿಲ್ಲ ನನಗೆ. ಎಷ್ಟಾಗುತ್ತೆ ಸಾಧ್ಯವಾಗುತ್ತೆ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ. ಈ ಒಂದು ವ್ಲಾಗಲ್ಲಿ ಒಂದು 30 ಮಿನಿಟ್ಸ್ ಅಟ್ಲೀಸ್ಟ್ 30 ಮಿನಿಟ್ಸ್ ಬರೋ ಅಷ್ಟು ವ್ಲಾಗ್ ಎಷ್ಟು ಹಾಕೋಕ್ಕಾಗುತ್ತೆ. ಅದು ಹೇಳಿದ್ನಲ್ಲ 2 ಅವರ್ ಇದ್ದಿದ್ದು 2 ಅವರ್ನೂ ಹಾಕೋಕ್ಕಾಗಲ್ಲ ನಾನು. ಎಷ್ಟಾಗುತ್ತೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮನೆ ಗೌರಿ ಗಣೇಶ ಹಬ್ಬ ಇಷ್ಟು ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಏನೋ ಥರ ಫೀಲ್ ಆಯಿತು. ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು ಇವತ್ತಿನ ಗೌರಿ ಗಣೇಶ ಹಬ್ಬ. ಓಕೆ ಫ್ರೆಂಡ್ಸ್, ಇನ್ನು ಇವಾಗ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಅಂತ ಬೆಳಗ್ಗೆಯಿಂದ ಅಷ್ಟೆಲ್ಲ ಮಾಡಿರ್ತೀವಿ. ಸಂಜೆ ಆಗ್ತಿದ್ದಂಗೆ ಅದೊಂದು ಬೇಜಾರು ಗೊತ್ತಲ್ಲ ಹೆಂಗಾಗ್ತಿರುತ್ತೆ ಅಂತ ವಿಸರ್ಜನೆ ಮಾಡಬೇಕು ಅನ್ನೋದು. ಬಾಳೆದೆಲೆ ಫುಲ್ ಕವರ್ ಮಾಡ್ಕೊತಾ ಇದೆ. ಅದು ಬಾಡ್ತಾ ಒಂದು ಸ್ವಲ್ಪ ಎಲ್ಲ ಇದಾಗ್ತಾಯಿದೆ, ಪೈಂಟಿ ಹೊಡಿತಾ ಇದೆ. ಸೊ ಇನ್ನು ವಿಸರ್ಜನೆ ಬಂದ್ಬಿಟ್ಟು ಯೂಶಲಿ ನಾವು ನಮ್ಮ ಬಾಲ್ಕನಿನಲ್ಲೇ ಮಾಡ್ತಾಯಿದ್ವಿ ಅಲ್ವಾ. ಹೊಸ ಬಕೆಟಲ್ಲಿ ನೀರಿಟ್ಟು ಮಾಡ್ತಾಯಿದ್ವಿ. ಈಗ ಲಾಸ್ಟ್ ಇಯರಿಂದ ನಾವು ನಮ್ಮ ಅಪಾರ್ಟ್ಮೆಂಟಲ್ಲೇ ಅದಕ್ಕೆ ಅಂತಲೇ ಒಂದು ಡ್ರಮ್ ಆ ಥರ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಮಾಡ್ತೀವಿ. ಮತ್ತು ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ಅಷ್ಟೇನೆ. ಆರಾಮಾಗಿ ಎಲ್ಲರೂ ತೊಗೊಂಡೋಗಿ ಅಲ್ಲೇ ಬಿಡ್ತಾರೆ, ನಾವು ಅಲ್ಲೇ ಬಿಡುವ ಅಂತ ಹೇಳಿ. ಸೊ ಅಪ್ಪ ಮಕ್ಕಳು ಎಲ್ಲ ಕೂತ್ಕೊಂಡವ್ರೆ ಇಲ್ಲಿ, ಇವಾಗ ಹೋಗ್ಬಿಟ್ಟವ್ರೆ ವಿಸರ್ಜನೆ ಮಾಡಿಬರ್ತಾರೆ. ನಾನು ಹೋಗಬೇಕಾಗಿತ್ತು. ಸರಿ ಹೋಗಬೇಕಾದ್ರೆ ಅಮ್ಮ ಇದ್ದರು, ಆದ್ದರಿಂದ ನಾನು ಹೋಗಿದ್ದೆ ವಿಸರ್ಜನೆ ಮಾಡ್ಬೇಕಾದ್ರೆ. ಈ ಸರಿ ಹಂಗೆ ಆಗಲ್ಲ, ಯಾರು ಮನೆಯಲ್ಲಿ ಇರಬೇಕಲ್ಲ, ಆದ್ದರಿಂದ ಇವಾಗ ರಕ್ಷಿತ್ ಸೋಮ್ ಗಾನು 3 ಜನ ಹೋಗ್ತಾರೆ. ನಾನು ಖುಷಿನ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ, ಅದಕ್ಕೋಸ್ಕರ ಖುಷಿನ ನಾನು ಮನೆಯಲ್ಲೇ ಇಟ್ಕೊಂಡು ಇಲ್ಲೇ ಇರ್ತೀವಿ. ಸೊ ಹೀಗೆ ಇನ್ನು ವಿಸರ್ಜನೆ ಮಾಡೋದು ಅಷ್ಟೇನೆ. ಸೊ ಹೀಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ವ್ಲಾಗ್ ಫ್ರೆಂಡ್ಸ್. ಚೆನ್ನಾಗಾಯಿತು. ನನಗಾದರೂ ಸ್ವಲ್ಪ ಅದೇ ಸುಸ್ತು ಒಂಥರ ತಲೆ ಚಕ್ರ ಅದೊಂದು ಬಿಟ್ಟರೆ ಇನ್ನೆಲ್ಲ ಆರಾಮಾಗಿ ಸುಸೂತ್ರವಾಗಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಹಬ್ಬದ ಅಡುಗೆನೂ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಹಬ್ಬದ ಅಡುಗೆನೂ ಕೂಡ ಮಾಡಿದೆ. ಸಿಂಪಲಾಗಿ ಬಳೆ ಹಾಕ್ಕೊಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ಸಾರಿಗೆ. ಚೆನ್ನಾಗಿದೆ, ನೀರಿಗೆಲ್ಲ ಸಖತ್ತಾಗಿ ಕೂತಿದೆ ಗೊತ್ತಾ. ನಂಗೆ ತುಂಬ ಇಷ್ಟ ಆಯಿತು. ಕಂಫರ್ಟಬಲ್ ಸೀರೆ ಉಟ್ಟಿದ್ದೀನಿ ಅಂತ ಅನಿಸಿಲ್ಲ, ಆದರೆ ಇದು ಈ ಸ್ಯಾರಿ ಪ್ಲೇಟ್ಸ್ ಏನಿದೆ ಅದೊಂದು ಸ್ವಲ್ಪ ಚಿಕ್ಕ ಮಾಡಬೇಕಾಯ್ತು. ನನಗೇನಂದರೆ ಈ ಸೈಡೆಲ್ಲ ಕಾಣಿಸ್ಬಾರ್ದು, ಆದ್ದರಿಂದ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ಕಂಫರ್ಟಬಲಾಗಿರಲಿ, ಹೀಗೆ ಕ್ಲೋಸ್ ಆಗೋ ಥರ ಈ ಥರ ಇರಲಿ ಅಂತ ಹೇಳಿ ನಾನು ಮಾಡಿದ್ದೀನಿ. ಈ ಥರ ಬಂದುಬಿಟ್ರೆ ಇಲ್ಲೆಲ್ಲ ಕಾಣಿಸ್ದಂಗೆ ಒಂಥರ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ನನಗೆ ಹೆಂಗೆ ಕಂಫರ್ಟಬಲೋ ಆ ಥರ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬೇಕು. ಓಕೆ, ಇನ್ನು ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನೇನು ಮುಗಿತಾ ಬಂತು, ಮತ್ತೆ ವಿಶ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ನಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಆ ಪರಮಾತ್ಮ ವಿಘ್ನೇಶ್ವರ ನಾವೇನೇ ವಿಘ್ನಗಳು ಮಾಡಿದ್ರು ಅದನ್ನೆಲ್ಲ ನಿವಾರಣೆ ಮಾಡಿ ನಮ್ಮನ್ನು ಕಾಪಾಡಿ. ಮೇನ್ ನಮಗೇನು ನಾನು ದೇವರಲ್ಲಿ ಯಾವಾಗಲೂ ಕೇಳ್ಕೊಳ್ಳೋದೇನೆಂದರೆ ಫಸ್ಟು ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಸುಖ ಶಾಂತಿ ನೆಮ್ಮದಿ, ಆಮೇಲೆ ಶುಭ ಲಾಭ ಧನ ಲಾಭ. ನಾನು ಯಾವಾಗಲೂ ಅದನ್ನು ಲಾಸ್ಟಿಗೆ ಕೇಳ್ತೀನಿ. ಫಸ್ಟಿಗೆ ಕೇಳೋದು ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ, ಇದನ್ನೇ ಹಿಂಗೆ ಕೇಳೋದು. ಧನ ಲಾಭ ಶುಭ ಲಾಭ ಅದನ್ನು ಲಾಸ್ಟಿಗೆ ಕೇಳ್ತೀವಿ. ಇದೆಲ್ಲ ಇದ್ದರೆ ಆಟೋಮೆಟಿಕ್ಕಾಗಿ ಅದು ಬರುತ್ತೆ. ನಾನು ಯಾವಾಗಲೂ ಹಾಗೇ ಕೇಳ್ಕೊಳ್ಳೋದು. ನಮ್ಮಪ್ಪ ಹಾಗೆ ಕೊಡ್ತಾ ಬರ್ತಾಯಿದ್ದಾರೆ. ಇನ್ನೂ ನಮ್ಮ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗಬೇಕು. ಸ್ವಲ್ಪ ಯಾಕೋ ನನಗೆ ಸ್ವಲ್ಪ ಆರೋಗ್ಯ ಕೈ ಕೊಡ್ತಾಯಿದೆ. ಮಾಮೂಲಿ ಒಂದು 2 ಹಬ್ಬ ಅದು ಮುಗಿಯೋವರೆಗೂ ಒಂದು ಸ್ವಲ್ಪ ನನಗೆ ಈ ಥರ ಆಗ್ತಾಯಿರುತ್ತೆ. ಆಮೇಲೆ ಎಲ್ಲ ಸರಿ ಹೋಗಿಬಿಡುತ್ತೆ, ನಾರ್ಮಲ್ ರೂಟೀನ್ಗೆ ಬಂದುಬಿಡ್ತೀನಿ ಆದ್ದರಿಂದ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಲಿಗೆ ಏನು ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಹೇಳ್ರಿ ಎಲ್ರೂ ಹ್ಯಾಪಿ ಗೌರಿ ಗಣೇಶ. ನಮಸ್ಕಾರ ಮಾಡಿಬಿಟ್ರು ಸೈಲೆಂಟಾಗಿ ಅಷ್ಟೇ ನಮ್ಮ ಪತಿ ದೇವರು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಗಣಪಗೆ ಬಾಯ್ ಹೇಳ್ಬಿಡಿ ಅಲ್ಲಿ ನಮ್ಮ ಮಹಾರಾಣಿ. ವರಸಿದ್ಧಿ ವಿನಾಯಕನಿಗೆ ಜೈ ಜೈ ಜೈ. ಗೌರಿ ಸುತನಿಗೆ ಮರ್ತೋಗ್ಬಿಟ್ರು.
ಗಣೇಶ ಬಂದ ಕಾಯಿ ಕಡುಬು ತಿಂದ ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ. ನನ್ನ ಮಗಳಿಗೆ ಇವೆಲ್ಲ ಹೇಳ್ಕೊಡೋಣ ಅಂದರೆ ಅದು ಕೈ ಅದಕ್ಕೆ ಇಟ್ಟಿರುತ್ತೆ. ಗಣೇಶ ಹಾಂ, ಆಮೇಲೆ ಕಾಯಿ ಕಡುಬು ಜೇನುತುಪ್ಪ ಏನೋ ಹೇಳ್ತಾರಲ್ಲ, ಎಳ್ಳುಂಡೆ ಜೇನುತುಪ್ಪ ಗಣನಾಯಕ ಪಾರ್ವತಿ ಪುತ್ರ ಗಣನಾಯಕ. ಸೊ ಓಕೆ ಫ್ರೆಂಡ್ಸ್, ನಮ್ಮ ಗಣಪನ ವಿಸರ್ಜನೆ ಮಾಡೋ ಟೈಮ್. ಇವಾಗ ವಿಸರ್ಜನೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಣಪ. ಅಮ್ಮ ಬಾಯ್ ಮಾಡಿ ಗಣಪಗೆ. ಇಲ್ಲಿ ಖುಷಿ ಅವ್ರು ಬ್ಯುಸಿ ಇದ್ದಾರೆ, ಸೈಲೆಂಟಾಗಿ ಕುತ್ಕೊಂಡ್ಬಿಟ್ರೆ ಸಾಕು ನಮಗೆ ಅಷ್ಟೇ. ಓಕೆ ಬಾಯ್ ಫ್ರೆಂಡ್ಸ್, ಬಾಯ್. ನನ್ನ ಮಗಳು ಬಾಬು, ನನ್ನ ಮಗಳು ಹಿಂಗೆ ನೋಡ್ತೈತೆ. ಬಾಯ್. ನನ್ನ ಮಗಳು ಬಂದಿದ್ದಕ್ಕೆ ಇನ್ನೂ ಸ್ಪೆಷಲ್ ಆಗಿತ್ತು. ಸೈಲೆಂಟಾಗಿದ್ಲು ನನ್ನ ಮಗಳು. ಫುಲ್ ಸೈಲೆಂಟ್ ಅಂದರೆ ಸೈಲೆಂಟ್. ಬಾಯ್ ಬಾಯ್, ಸೇ ಬಾಯ್ ಬಾಯ್.